ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಲಾಸ್ಟ್ ಡೇ ಇನ್ ಹೈದರಾಬಾದ್. ಸೊ ಬೆಳಗ್ಗೆ ಎದ್ದು ರೆಡಿ ಆಗಾಯ್ತು, ತಿಂಡಿ ಮುಗಿಸ್ಕೊಂಡು ಬಂದ್ವಿ. ಹುಸೇನ್ ಸಾಗರ್ ನೋಡೋದಿದೆ ಅಂಡ್ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ನೋಡೋದಿದೆ. ಬೋಟ್ ರೈಡ್ ಹೋಗ್ಬೇಕು ಅನ್ಕೊಳ್ತಾ ಇದೀವಿ. ಎಲ್ಲ ಇವತ್ತು ಈವ್ನಿಂಗ್ ಬಸ್ ಟೈಮ್ ಒಳಗಡೆ ಮುಗಿಸ್ಕೊಬೇಕು. ಸೊ ಏನೇನೆಲ್ಲ ನೋಡ್ತೀವಿ, ಹೇಗೆಲ್ಲ ನೋಡ್ತೀವಿ, ನಾವ್ ನೋಡೋದ್ರ ಜೊತೆ ನಿಮಗೂ ತೋರಿಸ್ತೀನಿ. ಬನ್ನಿ ಹೋಗೋಣ. ನಾವು ನೋಡಕ್ ಬಂದಿರೋದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿನ. ಇದಿರೋದು ಶಂಷಾಬಾದ್ ಶ್ರೀರಾಮ್ ನಗರ್ ಅಲ್ಲಿ, ತೆಲಂಗಾಣ ಸ್ಟೇಟ್ ಅಲ್ಲಿ ಇದೆ. ಅಂಡ್ ಇದು ಇಡೀ ಪ್ರಪಂಚದಲ್ಲೇ ಎರಡನೆಯ ಅತಿ ದೊಡ್ಡ ಸಿಟ್ಟಿಂಗ್ ಸ್ಟ್ಯಾಚ್ಯೂ ಅಂತಾನೆ ಹೇಳ್ಬೋದು. ಅದ್ ನಮ್ಮ ಭಾರತದಲ್ಲಿರೋದು ತುಂಬಾ ಹೆಮ್ಮೆ ಪಡುವಂತ ವಿಷಯ. ಇದು ಭಗವದ್ ರಾಮಾನುಜಾಚಾರ್ಯರ ಸ್ಟ್ಯಾಚ್ಯೂ ಆಗಿದೆ. ಅಂಡ್ ಇದು 216 ಫೀಟ್ ಟಾಲ್ ಆಗಿದೆ. ನೋಡಕ್ಕಂತೂ ತುಂಬಾನೇ ಮೆಸ್ಮರೈಸಿಂಗ್ ಆಗಿದೆ. ಅಲ್ಲಿರೋ ಎನ್ವಿರಾನ್ಮೆಂಟ್ ಸಹ ತುಂಬಾ ಪೀಸ್ ಆಗಿ, ಕಾಮ್ ಆಗಿ ಇತ್ತು. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಲೊಕೇಶನ್. ಬಿಸಿಲಿದೆ, ನೆರಳಲ್ಲಿ ನಡೀತಾ ಇದ್ರೆ ಏನು ಅನ್ನಿಸ್ತಿಲ್ಲ. ಒಳಗಡೆ ಎಲ್ಲೂ ಕ್ಯಾಮರಾಸ್ ಆಗಲಿ ಮೊಬೈಲ್ಸ್ ಆಗಲಿ ಅಲೋ ಇಲ್ಲ. ಸೊ ನಾನು ಬರೀ ಹೊರಗಡೆ ವಿಡಿಯೋಸ್ ಮಾತ್ರನೇ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಆರ್ಕಿಟೆಕ್ಚರ್ ವಿಷಯಕ್ಕೆ ಬಂದರೆ, ಇಲ್ಲಿ ಹೊಯ್ಸಳ ಶಿಲ್ಪಕಲೆ, ಚೋಳ ವಾಸ್ತುಶಿಲ್ಪಕಳ, ವಿಜಯನಗರ ವಾಸ್ತುಶಿಲ್ಪಕಳ, ನಾಗರ ವಾಸ್ತುಶಿಲ್ಪಕಳ, ಪಲ್ಲವ ವಾಸ್ತುಶಿಲ್ಪಕಳ, ಕಾಕತೀಯ ವಾಸ್ತುಶಿಲ್ಪಗಳ, ಹೀಗೆ ಹಲವಾರು ಭಾರತೀಯ ವಾಸ್ತುಶಿಲ್ಪಕಲೆಗಳನ್ನ ನಾವು ನೋಡ್ಬೋದು. ಇದನ್ನೆಲ್ಲ ನೋಡ್ಕೊಂಡು ನಾವು ಒಳಗಡೆ ಬಂದ್ರೆ ಅಲ್ಲಿ 108 ದಿವ್ಯ ಕ್ಷೇತ್ರಗಳನ್ನ ನಾವು ನೋಡ್ಬೋದು. ಅಂದ್ರೆ ನಾವು ಮಾನವ ಜನ್ಮ ತಾಳದ್ಮೇಲೆ ಕಂಪಲ್ಸರಿ ನೋಡ್ಬೇಕಾದಂತ ಪುಣ್ಯ ಕ್ಷೇತ್ರಗಳು ಈ ಭೂಮಿ ಮೇಲೆ 106 ಇದೆಯಂತೆ. ಇನ್ನೆರಡು ಭೂಮಿಯಿಂದ ದೂರ ಇದೆಯಂತೆ. ಅದೆರಡು ಬಂದು ತಿರುಪಕರ್ತಲ್ ಅಂಡ್ ವೈಕುಂಠ ಅನ್ನೋ ಒಂದು 2 ಸ್ಥಳಗಳು. ಬಟ್ ನಾವು ಈ ಜಾಗದಲ್ಲಿ ಆ 108 ದಿವ್ಯ ಕ್ಷೇತ್ರಗಳನ್ನ ನಾವು ಒಂದೇ ಕಡೆ ನೋಡ್ಬೋದು. ಅದ್ ನೋಡ್ಕೊಂಡು ಸ್ವಲ್ಪ ಮುಂದೆ ಹೋದ್ರೆ ಶ್ರೀ ರಾಮಾನುಜಾಚಾರ್ಯರ ಸ್ಟ್ಯಾಚ್ಯೂನ ಭಕ್ತರು ಕಾಂಟ್ರಿಬ್ಯೂಟ್ ಮಾಡಿರುವಂತ ಗೋಲ್ಡ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಂಡ್ ಇದು 120 kgs ಆಫ್ ಗೋಲ್ಡ್ ಅಂತೆ. ನೋಡಕ್ಕೆ ಸ್ಟ್ಯಾಚ್ಯೂ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಡಿವೈನ್ ಫೀಲಿಂಗ್. ಅಲ್ಲಿರೋ ಅಷ್ಟೊತ್ತು ನಮ್ಗೇನೋ ನಾವು ಬೇರೆ ಎಲ್ಲೋ ಇದೀವಿ ಅನ್ನೋ ಫೀಲಿಂಗ್ ಅಲ್ಲೇ ನಾವಿದ್ವಿ. ಅಂಡ್ ಕಂಪಲ್ಸರಿ ಇದು ಎಲ್ಲರೂ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕಾದಂತ ಜಾಗ ಗೈಸ್. ನೀವು ಅಲ್ಲಿದ್ರೆ ಖಂಡಿತ ನೋಡ್ಕೊಂಬನ್ನಿ. ಅಂಡ್ ಹೊರಗಡೆ ಬರೋವಾಗ ನಾವು ಹಲವಾರು ನೋಡ್ತೀವಿ. ಗರುಡ ಸ್ತಂಭ, ವಿಜಯ ಸ್ತೂಪ, ಗಜಪ್ರಾಂಗಣ ಅಂಡ್ ಲೀಲಾಜಲ ನೀರಾಜನ ಅಂಡ್ ಆಂಜನೇಯನ ಸ್ಟ್ಯಾಚ್ಯೂ, ಗರುಡನ ಸ್ಟ್ಯಾಚ್ಯೂ, ಹೀಗೆ ಹಲವಾರನ್ನ ನೋಡ್ಕೊಂಡು ನಾವು ಹೊರಗಡೆ ಬಂದ್ವಿ. ನೀವ್ ಯಾರಾದ್ರೂ ಆಲ್ರೆಡಿ ಈ ಪ್ಲೇಸ್ ನ ವಿಸಿಟ್ ಮಾಡಿದ್ರೆ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ಗಂತೂ ತುಂಬಾ ಖುಷಿ ಆಯ್ತು. ನಮ್ಗಿನ್ನೂ ತುಂಬಾ ಹೊತ್ತು ಅಲ್ಲಿ ಇರ್ಬೇಕು ಅಂತ ಅನ್ನಿಸ್ತು. ನಾವ್ ಆಕ್ಚುಲಿ 108 ದಿವ್ಯ ಕ್ಷೇತ್ರಗಳನ್ನ ದರ್ಶನ ನಮಗ್ ಸಿಗ್ಲಿಲ್ಲ. ಬಿಕಾಸ್ ನಾವು ಗ್ರಹಣ ನೆಕ್ಸ್ಟ್ ಡೇ ಹೋಗಿದ್ದಿದ್ರಿಂದ ಅಲ್ಲೆಲ್ಲ ಇನ್ನು ಕ್ಲೀನಿಂಗ್ ಪ್ರೊಸೀಜರ್ಸ್ ಎಲ್ಲ ನಡೀತಿತ್ತು. ಸೊ ಈವ್ನಿಂಗ್ ಮೇಲೆ ದರ್ಶನ ಅಂತ ಹೇಳಿದ್ರು, ಹಾಗಾಗಿ ನಾವು ಅದ್ರ ದರ್ಶನ ಪಡೆಯಕ್ ಆಗ್ಲಿಲ್ಲ. ಬಟ್ ಸ್ಟಿಲ್ ವಿ ವರ್ ಸೋ ಸ್ಯಾಟಿಸ್ಫೈಡ್, ವಿ ವರ್ ಸೋ ಹ್ಯಾಪಿ ವಿಸಿಟಿಂಗ್ ದಿಸ್ ಪ್ಲೇಸ್. ಪ್ರಸಾದ ತಗೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನಾವು ಕ್ಯಾಬಲ್ಲಿ ವಾಪಸ್ ಬಂದ್ವಿ. ಆ್ಯಂಡ್ ಒನ್ ಸಜೆಷನ್, ಇಲ್ಲಿ ಯಾರಾದರೂ ಹೋಗಬೇಕು ಅಂದ್ಕೊಂಡ್ರೆ 2 ವೇ ಕ್ಯಾಬ್ ಅಥವಾ 2 ವೇ ವೆಹಿಕಲ್ ಮಾಡ್ಕೊಂಡು ಹೋಗೋದು ಬೆಟರ್. ಅಲ್ಲೇ ಹೋಗಿ ಕ್ಯಾಬ್ ಬುಕ್ ಮಾಡ್ಕೊಳ್ಳೋಣ ಅಂದರೆ ಸಿಗೋದು ಸ್ವಲ್ಪ ಕಷ್ಟ. ಎಸ್, ಈಗ ಲುಂಬಿನಿ ಪಾರ್ಕ್ ಹೋಗ್ತಾ ಇದೀವಿ. ಬಟ್ ಅದಕ್ಕೆ ಮುಂಚೆ ನಮ್ಮ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಚೆಕ್ಔಟ್ ಮಾಡಿ ಲಗೇಜ್ ಎಲ್ಲ ಇಲ್ಲೇ ರಿಸೆಪ್ಷನ್ ಏರಿಯಾನಲ್ಲಿ ಇಟ್ಬಿಟ್ಟು ಲುಂಬಿನಿ ಪಾರ್ಕ್ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಆಯಿತು ಲಗೇಜು. ಕಂದ ಬಾಯ್. ಊಟ ಮುಗಿಸ್ಕೊಂಡು ರೂಮ್ನ ಚೆಕ್ಔಟ್ ಮಾಡಿ ಲಗೇಜ್ನೆಲ್ಲ ರಿಸೆಪ್ಷನಲ್ಲಿ ಇಟ್ಬಿಟ್ಟು ನಾವು ಬಂದಿದ್ದು ಲುಂಬಿನಿ ಪಾರ್ಕ್ಗೆ. ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊಬೇಕು. ಸಮ್ 20-30 ರುಪೀಸ್ ಆ ಥರ ಏನೋ ಇತ್ತು. ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ಓಕೆ,
ನಾವು ಇಲ್ಲಿ ಮೇನ್ ಬಂದಿದ್ದು ಬೋಟಿಂಗ್ಗೋಸ್ಕರ. ಮಗು ಬೋಟಿಂಗ್ ಹೋಗ್ಲೇಬೇಕು ಅಂತ ಹಠ ಮಾಡಿದಕ್ಕೆ ಬಂದ್ವಿ. ಇಲ್ಲ ಅಂದ್ರೆ ಆಕ್ಚುಲಿ ಡೇ ಟೈಮ್ ಅಲ್ಲಿ ಇಲ್ಲಿ ನೋಡಕ್ ಏನಿಲ್ಲ ಗೈಸ್, ನಮ್ ಕಬ್ಬನ್ ಪಾರ್ಕ್ ತರ ಅಂತ ಹೇಳ್ಬೋದು ಇದನ್ನ. ಸೊ ಈವ್ನಿಂಗ್ಸ್ ಆದ್ರೆ ಲೇಸರ್ ಲೈಟ್ ಶೋಸ್ ಇರುತ್ತೆ, ಲೇಸರ್ ಶೋಸ್ ಇರುತ್ತೆ. ಸೊ ಸ್ವಲ್ಪ ಎಂಜಾಯ್ ಮಾಡ್ಬೋದು, ಗೇಮ್ಸ್ ಎಲ್ಲ ಇರುತ್ತೆ. ಡೇ ಟೈಮ್ ಅಲ್ಲಿ ಬೋಟ್ ರೈಡ್ ಬಿಟ್ರೆ ಏನೂ ಇಲ್ಲ. ಪಾರ್ಕ್ ನ ನೋಡಿ ಎಂಜಾಯ್ ಮಾಡ್ಬೋದು ನಿಜ, ಬಟ್ ನಾವು ಆಲ್ರೆಡಿ ಟಯರ್ಡ್ ಆಗ್ಬಿಟ್ಟಿದ್ವಿ. ಸೊ ಪಾರ್ಕ್ ಎಲ್ಲ ನೋಡ್ಲಿಲ್ಲ. ಗೇಮ್ಸ್ ಇದೆ ಮಕ್ಳಿಗೆ, ಬಟ್ ಯಾವ್ದೋ ಒಂದೋ ಎರಡೋ ಓಡ್ತಿತ್ತು ಅಷ್ಟೇ. ಎಲ್ಲ ಈವ್ನಿಂಗ್ ಅಂತಾನೆ ಹೇಳ್ತಿದ್ರು. ಸೊ ಲುಂಬಿನಿ ಪಾರ್ಕ್ ವಿಸಿಟ್ ಮಾಡ್ಬೇಕು ಅಂದ್ರೆ ಬೆಸ್ಟ್ ಟೈಮ್ ಇಸ್ ಈವ್ನಿಂಗ್. ಗೇಮ್ಸ್ ಎಂಜಾಯ್ ಮಾಡ್ಬೋದು, ಲೇಸರ್ ಶೋಸ್ ಎಂಜಾಯ್ ಮಾಡ್ಬೋದು, ವಾಟರ್ ಸ್ಪೋರ್ಟ್ಸ್ ಎಲ್ಲ ಎಂಜಾಯ್ ಮಾಡ್ಬೋದು. ನಾವು ಹೋಗಿದ್ ಟೈಮಿಗೆ ಬೋಟ್ ರೈಡ್ ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ. ಇಲ್ಲಿ ಹಲವಾರು ತರದ ಬೋಟ್ ರೈಡ್ಸ್ ಇದೆ ಅಂಡ್ ಕೆಲವೊಂದು ವಾಟರ್ ಅಡ್ವೆಂಚರ್ ಗೇಮ್ಸ್ ಸಹ ಇದೆ. ಬಟ್ ಅಗೇನ್ ಅದು ಸಹ ಈವ್ನಿಂಗ್, ಯಾವ್ದು ಡೇ ಟೈಮ್ ಅಲ್ಲಿ ಇರಲ್ಲ. ಈವ್ನಿಂಗ್ ಹೋದ್ರೆ ಮಾತ್ರ ವಾಟರ್ ಸ್ಪೋರ್ಟ್ಸ್ ನ ಸಹ ನಾವು ಎಂಜಾಯ್ ಮಾಡ್ಬೋದು. ಸೊ ನಾವು ಟಿಕೆಟ್ ತಗೊಂಡು ಬೋಟ್ ರೈಡ್ಗೆ ಅಂತ ಹೋದ್ವಿ. ನಾವು ಬರೋ ಟೈಮ್ಗೆ ಆಲ್ರೆಡಿ ಬೋಟ್ ಫುಲ್ ಆಗಿ ಹೋಗಿತ್ತು. ಕರೆಕ್ಟ್ ಆಗಿ ನಮಗೋಸ್ಕರ 2 ಸೀಟ್ ಮಾತ್ರ ಇತ್ತು. ಸೊ ಇಬ್ರು ಲೈಕ್ ಒಬ್ಬೊಬ್ರು ಒಂದೊಂದ್ ಕಡೆ ಕೂತ್ಕೊಂಡಿದ್ವಿ. ಅಂಡ್ ನಮಗೆ ಲೈಫ್ ಜಾಕೆಟ್ ಸಹ ಸಿಗ್ಲಿಲ್ಲ. ಅವ್ರನ್ನ ಕೇಳಿದ್ರೆ ಏನಾಗಲ್ಲ ಬಿಡಿ ಮೇಡಮ್, ಖಾಲಿಯಾಗಿ ಹೋಗಿದೆ, ಏನ್ ಪ್ರಾಬ್ಲಮ್ ಇಲ್ಲ, ಕೂತ್ಕೊಳ್ಳಿ ಅಂತ ಹೇಳಿದ್ರು. ಸೊ ಸರಿ ಓಕೆ ಅನ್ಕೊಂಡ್ ಹೋದ್ವಿ. ಸೊ ಹೀಗೆ ನಮ್ಮ ಮಗು ಬೋಟ್ ಅಲ್ಲಿ ಇರೋ ಅಷ್ಟೊತ್ತು ರೋ 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 ಬೋಟ್ ಅನ್ಕೊಂಡ್ ಹಾಡ್ಕೊಂಡಿದ್ದ. ಅಂಡ್ ಎನಿವೇಸ್ ಬೋಟ್ ರೈಡ್ ಅಲ್ಲಿ ನಾವು ಹೋಗ್ತಾ ಇರೋದು ಗೌತಮ್ ಬುದ್ಧ ಸ್ಟ್ಯಾಚ್ಯೂನ ನೋಡಕ್ಕೆ. ಈ ಪಾರ್ಕ್ಗೂ ಸಹ ಲುಂಬಿನಿ ಪಾರ್ಕ್ ಅಂತ ಹೆಸರು ಬಂದಿರೋದು ಈ ಗೌತಮ್ ಬುದ್ಧ ಸ್ಟ್ಯಾಚ್ಯೂ ಇರೋದ್ರಿಂದಾನೆ. ಬಿಕಾಸ್ ಗೌತಮ್ ಬುದ್ಧ ಹುಟ್ಟಿರೋ ಅಂತ ಪ್ಲೇಸ್ ಹೆಸರು ಲುಂಬಿನಿ, ಅದು ನೇಪಾಳ ಅಲ್ಲಿ ಇದೆ. ಸೊ ದಿಸ್ ಪ್ಲೇಸ್ ಗಾಟ್ ನೇಮ್ ಆಫ್ಟರ್ ಹಿಸ್ ಬರ್ತ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿಂದ ವ್ಯೂ ಸಹ ತುಂಬಾನೇ ಚೆನ್ನಾಗಿತ್ತು. ತೆಲಂಗಾಣ ಸೆಕ್ರೆಟರಿಯೇಟ್ ಬಿಲ್ಡಿಂಗ್ ಅಂತೂ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಿತ್ತು ಇಲ್ಲಿಂದ. ಅಂಡ್ ಈವನ್ ವೆದರ್ ಅಷ್ಟೊಂದು ಬಿಸಿಲಿರ್ಲಿಲ್ಲ, ಚೆನ್ನಾಗಿತ್ತು. ಅಂಡ್ ಸ್ಟ್ಯಾಚ್ಯೂ ಕೆಳಗಡೆ ಇದು ಹೇಳದ್ ಮರ್ತೋದೆ, ಆಕ್ಚುಲಿ ಸ್ಟ್ಯಾಚ್ಯೂ ಕೆಳಗಡೆ ಸುತ್ತಲೂ ಸಮ್ ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ ನೋಡೋದಿಕ್ಕೆ. ಅಂಡ್ ವಾಪಸ್ ಬರೋವಾಗ ನಮಗೆ ಒಂದೇ ಕಡೆ ಸೀಟ್ ಸಿಕ್ತು ಅಂಡ್ ಆಲ್ಸೋ ನಮಗೆ ಲೈಫ್ ಜಾಕೆಟ್ ಸಹ ಸಿಕ್ತು. ಸೊ ಹೋಗ್ತಾ ಮುಂದೆ ನಿಲ್ಲಿಸ್ತಾರೆ ಅಂಡ್ ನಾವು ವಾಪಸ್ ಹತ್ತದ್ಮೇಲೆ ಹಿಂದೆಯಿಂದ ಕರ್ಕೊಂಡ್ ಬರ್ತಾರೆ. ಲೈಕ್ ನಾವು ಗೌತಮ್ ಬುದ್ಧ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕ್ದಂಗ್ ಆಗುತ್ತೆ. ಸೊ ಒಂದ್ ರೌಂಡ್ ಹಾಕೊಂಡ್ ವಾಪಸ್ ಬರ್ತೀವಿ. ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ನೋಡಿ ಗೇಮ್ಸ್ ಎಲ್ಲ ಇದೆ, ಬಟ್ ಈವ್ನಿಂಗ್ ಓಪನ್ ಆಗೋದು. ಹೊರಗಡೆ ಬಂದ್ರೆ ಈ ರೋಡ್ ಕಾರ್ನರ್ ಅಲ್ಲಿ ಫುಡ್ ಸ್ಟ್ರೀಟ್ ಇದೆ. ನಾವ್ ಆಕ್ಚುಲಿ ಅಲ್ಲಿ ಟೇಸ್ಟ್ ಮಾಡಿದ್ವಿ, ಬಟ್ ಅದು ಫುಡ್ ಸ್ಟ್ರೀಟ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈವ್ನಿಂಗ್ ಆದ್ರೆ ಈ ರೋಡ್ ಫುಲ್ಲು ಸ್ಟಾಲ್ಸ್ ಶಾಪ್ಸ್ ಎಲ್ಲ ಓಪನ್ ಆಗತ್ತಂತೆ. ಅಂಡ್ ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದು ಮಸಾಲ್ ಪುರಿ ಗೈಸ್. ಹೈದ್ರಾಬಾದಲ್ಲಿ ಮಸಾಲ್ ಪುರಿನೇ ಸಿಗಲ್ಲ. ಮಸಾಲ್ ಪುರಿ ಅಂದ್ರೆ ಸೇವ್ ಪುರಿ ತರ ಹಾಕಿ ಕೊಡ್ತಾರೆ. ಅಂಡ್ ಇಲ್ಲೆಲ್ಲಾ ಫ್ರೂಟ್ಸ್ ನ ಕಟ್ ಮಾಡಿ ಈ ತರ ಐಸ್ ಬ್ಲಾಕ್ ಮೇಲೆ ಇಟ್ಟು ಸೇಲ್ ಮಾಡ್ತಾ ಇರ್ತಾರೆ. ಆ ಬಿಸಿಗೆ, ಆ ಹೀಟ್ಗೆ, ಆ ಕೋಲ್ಡ್ನೆಸ್ ಬೇಕೇ ಬೇಕು. ಸೊ ಏನೇನ್ ತಿನ್ಬೇಕೋ ಎಲ್ಲದನ್ನು ತಿಂದ್ಮೇಲೆ ಮತ್ತೆ ಹೋಗಿ ರೂಮಿಗೆ ನಮ್ ಲಗೇಜ್ನೆಲ್ಲ ತಗೊಂಡು ನಾವು ಬಂದಿದ್ದು ಮಹಾತ್ಮ ಗಾಂಧಿ ಬಸ್ ಸ್ಟಾಪಿಗೆ. ನಾವು ಆಲ್ರೆಡಿ ಬಸ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ನಮ್ ಬಸ್ ಈ ಸ್ಟಾಪಿಗೆ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ವೆಯ್ಟ್ ಮಾಡೋ ಟೈಮಲ್ಲೇ ಬಸ್ಸಲ್ಲಿ ತಿನ್ನಕ್ ತಗೊಂಡಿರೋ ಸ್ನಾಕ್ಸ್ನೆಲ್ಲ ನಾನು ನನ್ನ ಮಗ ಮುಗಿಸ್ಬಿಟ್ವಿ. ಸೊ ಫೈನಲಿ ನಮ್ಮ ಅಂಬಾರಿ ಬಂತು. ಅಂಬಾರಿ ಹತ್ಕೊಂಡು ನಾವು ನಮ್ಮ ಬ್ಯಾಂಗ್ಳೂರಿಗೆ ಬಂದ್ವಿ. ಹೈದ್ರಾಬಾದ್ ಜರ್ನಿ ಚೆನ್ನಾಗೇ ಇತ್ತು, ಬಟ್ ನಮ್ಮ ಬ್ಯಾಂಗ್ಳೂರ್ ಚಾಟ್ಸ್ನ ತುಂಬಾ ಮಿಸ್ ಮಾಡಿದ್ವಿ. ವೆದರ್ನ ಅಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡಿದ್ವಿ. ಸೊ ಇದಾಗಿತ್ತು ಲಾಸ್ಟ್ ಡೇ ಇನ್ ಹೈದ್ರಾಬಾದ್. ಸೊ ಹೋಪ್ ಯು ಆಲ್ ಲೈಕ್ ಇಟ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿ ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ.